ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಓಕೆ. ಸೊ, ಇವತ್ತೊಂದು ಶಾರ್ಟ್ ವಿಡಿಯೋ. ಆ್ಯಕ್ಚುಲಿ ನಾನು ಜೂನಲ್ಲಿ ಯಾರದ್ದೆಲ್ಲ ಬರ್ತ್ಡೇ ಇತ್ತು, ಹುಟ್ಟಿದ ಹಬ್ಬ ಯಾರದೆಲ್ಲ ಇದೆ ಜೂನ್ ತಿಂಗಳಲ್ಲಿ, ಸೊ ಅವ್ರಿಗೆಲ್ಲ ನಾನು ವಿಶ್ ಮಾಡಿಲ್ಲ. ಆದ್ದರಿಂದ ವಿಶ್ ಮಾಡೋಣ ಅಂತ ಹೇಳಿ ಜೊತೆಗೆ ಒಂದು ಶಾರ್ಟ್ ವಿಡಿಯೋ ಇವತ್ತು. ಓಕೆನಾ? ಆಂಜನೇಯ ಸ್ವಾಮಿಯವರ ಬ್ಲೆಸ್ಸಿಂಗ್ಸ್ ಏನು ಅಂತ ನೋಡ್ಬಿಡೋಣ. ಸೊ ಯಾರೆಲ್ಲ ಜೂನ್ ತಿಂಗಳಲ್ಲಿ ಯಾರದ್ದು ಬರ್ತ್ಡೇ ಇದೆ ಎಲ್ರಿಗೂ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಬರ್ತ್ಡೇ. ನಿಮ್ಮ ಎಲ್ಲ ಆಸೆಗಳು ಪೂರೈಸಲಿ. ವಿಶ್ ಯು ಆಲ್ ಗುಡ್ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್. ಓಕೆನಾ? ಖುಷಿಯಾಗಿರಿ, ಚೆನ್ನಾಗಿರಿ, ನಗ್ತಾ ಇರಿ, ಆರೋಗ್ಯವಾಗಿರಿ. ಓಕೆ. ಓಕೆ. ಸೊ ನೋಡೋಣ ಆಂಜನೇಯ ಸ್ವಾಮಿಯವರ ಬ್ಲೆಸ್ಸಿಂಗ್ ಏನು ಅಂತ ನೋಡ್ಬಿಡೋಣ. ಎಸ್ ಬಾಬಾ, ಪ್ಲೀಸ್ ಗೈಡ್ ಮಾಡಿ. ಫಸ್ಟ್ ಕಾರ್ಡು ಸ್ಮಾಲ್ ಆ್ಯಂಡ್ ಲಾರ್ಜ್. ಓಕೆ, ಅಡ್ಯಾಪ್ಟಬಿಲಿಟಿ. Fit the situation. Sometimes be small and unnoticed, other times be large and loud. ಸಮಯ ಅನ್ನೋದು ಯಾವ ಥರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಸಲ ಇದೇ ಥರ ಲೈಫ್ ಸಿಚುಯೇಷನ್ ಅನ್ನೋದು ಈ ಥರ ಇರುತ್ತೆ. ಹೇಗೆ ಸಮ್ಟೈಮ್ಸ್ ನಾವು ಓಕೆ, ಒಂದೊಂದು ಸಲ ಪರಿಸ್ಥಿತಿ ಯಾವ ಥರ ಆಗಿಬಿಡುತ್ತೆ ನಮ್ಮ ಜೀವನದಲ್ಲಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಪರಿಸ್ಥಿತಿಗೆ ಹೊಂದ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅದು ಯಾವ ಥರ ಪರಿಸ್ಥಿತಿ ಇರ್ಬೋದು, ಇವಾಗ ಅವ್ರಿಗೆ ಗೊತ್ತಿರುತ್ತೆ ಯಾರು ಯಾವ ಥರ ಪರಿಸ್ಥಿತಿ ಅನುಭವಿಸ್ತಾ ಇರ್ತಾರೆ. ಸೊ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ಭಗವಂತ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅಡ್ಯಾಪ್ಟಬಿಲಿಟಿ ಅಂತಿದ್ದಾರೆ. ಎಲ್ಲವಾಗ್ಲೂ ಒಂದೇ ಥರ ಇರೋಕ್ಕಾಗಲ್ಲ. ಒಂದೊಂದು ಸಲ ಒಂದು ಪರಿಸ್ಥಿತಿಲಿ ಒಂದೊಂದು ಸಲ ಸ್ವಲ್ಪ ತೊಂದರೆಗಳು ಇರುತ್ತೆ, ಒಂದೊಂದು ಸಲ ತುಂಬ ಖುಷಿಯಾಗಿರ್ತೀವಿ, ಒಂದೊಂದು ಸಲ ತುಂಬ ದುಃಖದಲ್ಲಿರ್ತೀವಿ. ಸೊ ಏನೂ ಮಾಡೋಕ್ಕಾಗಲ್ಲ. ಆ ಥರ ಒಂದು ಪರಿಸ್ಥಿತಿ ಮನುಷ್ಯ ಅಂತ ಅಂದಮೇಲೆ ಅದು ಗ್ಯಾರಂಟಿ. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಕಾರ್ಡು ಅಡ್ಯಾಪ್ಟಬಿಲಿಟಿ ಅಂತ ಬರ್ತಾ ಇದೆ. ಏನು ಪರಿಸ್ಥಿತಿ ಇದೆ ಅದಕ್ಕೆ ಹೊಂದ್ಕೊಂಡು ಹೋಗಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಬಿ ಸ್ಮಾಲ್ ಆ್ಯಂಡ್ ಅನ್ನೋಟಿಸ್ಡ್. ಕೆಲವೊಮ್ಮೆ ತುಂಬ ಸಣ್ಣದಾಗಿ, ಅಂದರೆ ನಿಮ್ಮ ಕೀರ್ತಿ ಎಷ್ಟೇ ದೊಡ್ಡದಿರ್ಬೋದು, ಬಟ್ ಆದ್ರೂ ಕೂಡ ಓಕೆ, ಏನು ಯಾವಾಗ್ಲೂ ಲೌಡಾಗಿರಬೇಕು ಅನ್ನೋ ಥರ ಏನೂ ಅಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಅದರ್ ಟೈಮ್ಸ್ ಬಿ ಲಾರ್ಜ್ ಆ್ಯಂಡ್ ಲೌಡ್. ಸೊ ಎಲ್ಲಿ ಹೇಳಬೇಕಾಗತ್ತೆ, ಜೋರಾಗಿರಬೇಕಾಗತ್ತೆ ಅಂಥ ಕಡೆ ಇರು. ಎಲ್ಲ ಕಡೆನೂ ಒಂದೇ ಥರ ಇರಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಯಾರಿಗೆ? ನಿಮಗೆ ಗೊತ್ತು. ಅಡ್ಯಾಪ್ಟಬಿಲಿಟಿ, ಪರಿಸ್ಥಿತಿಗಳಿಗೆ ತಕ್ಕ ಹಾಗೆ ಹೊಂದ್ಕೊಂಡು ಹೋಗಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ. ಓಕೆನಾ? ಯಾವ ಥರನಾದ್ರೂ ಇರ್ಬೋದು ಪರಿಸ್ಥಿತಿ. ಓಕೆನಾ? ಸೊ ಎಸ್ ಬಾಬಾ, ಪ್ಲೀಸ್ ಗೈಡ್. ಇನ್ನೊಂದು 2-3 ಕಾರ್ಡ್ ನೋಡ್ಬಿಡೋಣ. ಸಂಜೀವನಿ ನೋಡಿ. ಓಕೆ, ಇಂಪಾಸಿಬಲ್ ಇಸ್ ನಥಿಂಗ್ ಅಂತಿದ್ದಾರೆ. ನಂಬಿಕೆ. ಯು ಹ್ಯಾವ್ ದ ಸ್ಟ್ರೆಂತ್ ಟು ಕ್ಯಾರಿ ಹೆವಿ ಬರ್ಡನ್ಸ್. ದ ಸೊಲ್ಯೂಷನ್ ಇಸ್ ವಿತಿನ್ ಯುವರ್ ಗ್ರಾಸ್ಪ್ ಅಂತಾರಪ್ಪ. ಸೊ ಆಂಜನೇಯ ಸ್ವಾಮಿಗೆ ಯಾವ ಥರ ಆಗ್ಬಿಡ್ತು ಅಂತಂದರೆ, ಅವ್ರಿಗೆ ಒಂದು ಸಲ ಈ ಸಂಜೀವನಿ ಪರ್ವತ ತರಬೇಕಾಗಿದ್ದು ಯಾವಾಗ ಅಂತಂದರೆ, ಲಕ್ಷ್ಮಣನಿಗೆ ಅದೇ ಯುದ್ಧ ಆಗುವಾಗ ಏಟಾಗಿ ಮೂರ್ಛೆ ಹೋದಾಗ, ಸೊ ಅವ್ರಿಗೆ ಸಂಜೀವನಿ ಗಿಡ ತರಬೇಕಾಗತ್ತೆ ಅಂತ ಹೇಳ್ತಾರೆ. ಅದು ತಂದರೆ ಅವು ಬದುಕ್ತಾರೆ ಅಂತ. ಸೊ ಆವಾಗ ಆಂಜನೇಯ ಸ್ವಾಮಿ ಏನು ಮಾಡ್ತಾರೆ ಅಂದರೆ, ಹಾರ್ಕೊಂಡು ಹೋಗ್ಬಿಟ್ಟು ಅಷ್ಟು ಸಮಯ ಇರೋದಿಲ್ವಲ್ಲ, ಹಾಗಾಗಿ ಆ ಪರ್ವತನೇ ಎತ್ಕೊಂಬಂದ್ಬಿಡ್ತಾರೆ. ಸೊ ಹಾಗೆ ಇಂಪಾಸಿಬಲ್ ಅನ್ನೋದು ಏನೂ ಇಲ್ಲ, ಇವಾಗ ಆಗದೇ ಇಲ್ಲ ಅನ್ನೋ ಥರ ಯಾವುದೂ ಇರೋದಿಲ್ಲ. ಸೊ ನೀವೊಂದು ಸ್ವಲ್ಪ ಸ್ಟ್ರೆಂತ್ ಇಕ್ಕಟ್ಟ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಬರ್ಡನ್ಸ್ ಇರುತ್ತೆ, ಜೀವನದ ಬರ್ಡನ್ಸ್ ಇದ್ದೇ ಇರುತ್ತೆ. ಅದೇ
ಯು ಹ್ಯಾವ್ ದ ಸ್ಟ್ರೆಂತ್ ಟು ಕ್ಯಾರಿ ಹೆವಿ ಬರ್ಡನ್, ದ ಸೊಲ್ಯೂಷನ್ ಈಸ್ ವಿತಿನ್ ಯುವರ್ ಗ್ರಾಸ್ಪ್ ಅಂತಿದ್ದಾರೆ. ಇದು ಇವ್ರಿಗೆ ಇರಬೇಕು, ನನಗೆ ಕಾಣಿಸ್ತಾ ಇರೋ ಥರ. ಪರಿಸ್ಥಿತಿಗಳ ಹೊಂದ್ಕೋಬೇಕಾಗತ್ತೆ ಅಂದರು. ಇಲ್ಲಿ ನೋಡಿದ್ರೆ ಬರ್ಡನ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಸಲ ಸಡನ್ನಾಗಿ ಜೀವನದಲ್ಲಿ ಯಾವ ಥರ ಆಗ್ಬಿಡುತ್ತೆ ಅಂದರೆ, ಸಡನ್ನಾಗಿ ಒಂದೊಂದು ಸಲ ಭಯಂಕರ ಏಟು ಕೊಡುತ್ತೆ, ಏಟು ಸಿಗುತ್ತೆ ಆಯಿತಾ. ಅದು ಯಾವ ಥರನಾದರೂ ಇರ್ಬೋದು. ಸೊ ಅಂಥ ಪರಿಸ್ಥಿತಿಗಳಲ್ಲಿ ಆ ಥರ ಅದು ಬಂತು, ಒಂದು ಚಾಲೆಂಜ್ ಅಂದ್ಕೊಳ್ಳಿ ಆಯಿತಾ. ಈ ಥರ ಒಂದು ಪರಿಸ್ಥಿತಿ ಇದೆ ಅಂತಂದಾಗ ಸೋತು ನಿಂತ್ಕೋಬೇಡ ಅಂತಿದ್ದಾರೆ. ನಿನ್ನ ಹತ್ರ ನಿನ್ನಲ್ಲಿ ಇದೆ, ಆ ಶಕ್ತಿ ಇದೆ, ಇದನ್ನು ಹೊತ್ತು ಮುಂದೆ ಸಾಗುವಷ್ಟು ಶಕ್ತಿ ಇದೆ ನಿನಗೆ. ಇದನ್ನು ತೊಂದರೆ ಅಂತ ಅಂದ್ಕೊಂಡು ನಿಂತ್ಕೋಬೇಡ, ಚಾಲೆಂಜಾಗಿ ತಗೋ. ಈ ಪರಿಸ್ಥಿತಿ ಬಂತು, ಇದನ್ನು ನಾನು ದಾಟಿ ಹೋಗ್ತೀನಿ ಅಂತ ಒಂದು ನಿಮ್ಮಲ್ಲೇ ನೀವು ಒಂದು ಶಕ್ತಿ ಜಾಗೃತ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ದ ಸೊಲ್ಯೂಷನ್ ಈಸ್ ವಿತಿನ್ ಯುವರ್ ಗ್ರಾಸ್ಪ್, ಅದೇ ವಿತಿನ್ ಯುವರ್ ಗ್ರಾಸ್ಪ್. ಸೊ ನಿನ್ನಲ್ಲೇ ಇದೆ, ಆ ಶಕ್ತಿ ನಿನ್ನಲ್ಲೇ ಇದೆ, ನೀನೇ ಸರಿ ಮಾಡ್ಕೋಬೇಕು. ಯಾರೂ ಬರೋದಿಲ್ಲ. ಪರಿಸ್ಥಿತಿಗಳು ಒಂದೊಂದು ಸಲ ಮನುಷ್ಯನಿಗೆ ಬರೋದು ಆಯಿತಾ. ತೊಂದರೆಗಳು ತಾಪತ್ರಯಗಳು ಮನುಷ್ಯನಿಗೆ ಬರೋದು. ಸೊ ಇದು ಯಾರಿಗೆ ಹೇಳ್ತಾ ಇದ್ದಾರೆ ನಿಮಗೆ ಗೊತ್ತು. ಇವಾಗ ಏನು ಹೇಳಕ್ಕೆ ಬಯಸ್ತಾ ಇದ್ದಾರೆ ಭಗವಂತ, ನನ್ನ ಹತ್ರ ಏನು ಹೇಳಿಸ್ತಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ. ಸೊ ಈ ಥರ ಒಂದು ಪರಿಸ್ಥಿತಿ ಇದೆ, ತೊಂದರೆ, ಸಡನ್ನಾಗಿ ಏನೋ ಒಂದು ಪ್ರಾಬ್ಲಮ್ ಬಂತು, ತೊಂದರೆ ಬಂತು ಅಂದರೆ ಹೆದರಿ ನಿಂತ್ಕೋಬೇಡ ಆಯಿತಾ. ಆ ಪರಿಸ್ಥಿತಿಗೆ ತಕ್ಕ ಹಾಗೆ ಮುಂದೆ ಹೊರಿಬೇಕಾಗತ್ತೆ. ತೊಂದರೆಗಳು ಬರುತ್ತೆ ಆಯಿತಾ. ಇದು ಎಮೋಷನಲ್ ಪೇಯ್ನ್ ಇರ್ಬೋದು, ತುಂಬ ಆ್ಯಕ್ಚುಯಲ್ ಲೈಫ್ ಪ್ರಾಬ್ಲಮ್ಸ್ ಇರ್ಬೋದು, ಬರ್ಡನ್ ಇರ್ಬೋದು, ತೊಂದರೆ ಇರ್ಬೋದು, ನೋವಿರ್ಬೋದು, ಏನಾದ್ರು ಇರ್ಬೋದು ಆಯಿತಾ. ಸಡನ್ನಾಗಿ ತೊಂದರೆ, ನೋವು ಆ ಥರನೂ ಇರ್ಬೋದು, ಏನಾದ್ರೂ. ಸೊ ಆ ಥರ ಅಂತ ಜೀವನ ನಿಲ್ಲಕ್ಕಾಗಲ್ವಲ್ಲ, ಜೀವನ ಮುಂದೆ ಒರೆಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಎಸ್ ಬಾಬಾ, ಇನ್ನೇನು ಹೇಳಬೇಕು ನೋಡಿ. ದ ಓಪನ್ ಚೆಸ್ಟ್, ಅಥೆಂಟಿಸಿಟಿ, ಓ ಮೈ ಗಾಡ್, so beautiful. Authenticity. ಸೊ ಶೋ ಯುವರ್ ಟ್ರೂ ಕಲರ್ಸ್ ಅಂತಿದ್ದಾರೆ. ಲೆಟ್ ಯುವರ್ ಆ್ಯಕ್ಷನ್ಸ್ ಪ್ರೂವ್ ಯುವರ್ ಲವ್, ಯು ಹ್ಯಾವ್ ನಥಿಂಗ್ ಟು ಹೈಡ್. ನೀವೇನು ಮಾಡ್ತಾ ಇದ್ದೀರಾ ಈಗ, ಆಂಜನೇಯ ಸ್ವಾಮಿ ಎದೆ ಬಗೆದು ತೋರಿಸಿದ್ರು ನನ್ನಲ್ಲಿ ರಾಮ ಇದ್ದಾರೆ ಅಂತ. ಅವರ ಭಕ್ತಿಗೆ ಆಯಿತಾ, ಅವರ ಭಕ್ತಿ ಎಷ್ಟು ಇರಲಿ, ಅಯ್ಯೋ ಸದ್ಯ 1.001% ನಮಗೆ ಅಷ್ಟು ಭಕ್ತಿ ಸಿಕ್ಬಿಟ್ರೆ ಸಾಕು ಆಯಿತಾ. ಈ ಜನ್ಮ ಪೂರ್ತಿ ಪಾವನ ಆಗಿಬಿಡುತ್ತೆ, ಸಾಗ್ಬಿಡ್ತೀವಿ ನಾವೂ ಆಯಿತಾ. ಸೊ ಅದನ್ನೇ ಹೇಳ್ತಾ ಇದ್ದಾರೆ, ಶೋ ಯುವರ್ ಟ್ರೂ ಕಲರ್ ಅಂತಿದ್ದಾರೆ. ನಿನ್ನ ನಿಜವಾದ ಬಣ್ಣ ಏನು ತೋರಿಸು ಅಂತಿದ್ದಾರೆ. ಅಂದರೆ ಇದು ಯಾರೋ ಒಂದು ಬ್ಯೂಟಿಫುಲ್ ಸೋಲ್ಗೆ ಹೇಳ್ತಾ ಇರೋದು ಭಗವಂತ. ಏನು ತೊಂದರೆಗಳಿಂದ ದಾಟ್ತಾ ಇದ್ದೀರಾ, ಏನು ತೊಂದರೆಗಳು ಬಂದಿದೆ ಗೊತ್ತಿಲ್ಲ ನನಗೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಅದನ್ನು ದಾಟಿ ಬರಲೇಬೇಕು, ಹಾಗೆ ನಿಲ್ಲಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ನಿನ್ನ ನಿಜವಾದ ಬಣ್ಣ ತೋರಿಸು, ನಿನಗೆಷ್ಟು ಭಕ್ತಿ ಇದೆ, ನಿನಗೆಷ್ಟು ಪ್ರೀತಿ ಇದೆ ಅನ್ನೋದನ್ನು ನೀ ತೋರಿಸು ಅಂತ ಹೇಳ್ತಾ ಇದ್ದಾರೆ. ಲೆಟ್ ಯುವರ್ ಆ್ಯಕ್ಷನ್ಸ್ ಪ್ರೂವ್ ಯುವರ್ ಲವ್. ಇಲ್ಲಿ ನಿನ್ನ ಆ್ಯಕ್ಷನ್ ಪ್ರೂವ್ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ನೀನೇನು ಕೆಲಸ ಮಾಡ್ತಾ ಇದೆಯಾ ಅದು ಸಾಕ್ಷಿ ಆಗುತ್ತೆ ಜನಗಳಿಗೆ, ನಿನ್ನ ಪ್ರೀತಿ ವಿಶ್ವಾಸ ಎಷ್ಟಿದೆ, ಎಷ್ಟರ ಮಟ್ಟಿಗಿದೆ ಅನ್ನೋದು ನಿನ್ನ ಆ್ಯಕ್ಷನಿಂದ, ನಿನ್ನ ಕೆಲಸದಿಂದ ಅದು ತೋರಿಸ್ಕೋತೆ, ಅದಾಗತ್ತೆ, ಗೊತ್ತಾಗತ್ತೆ ಜನಕ್ಕೆ. ಸೊ ಯು ಹ್ಯಾವ್ ನಥಿಂಗ್ ಟು ಹೈಡ್. ನೀನೇನು ಹೈಡ್ ಮಾಡಬೇಕಾಗಿಲ್ಲ, ಮುಚ್ಚಿಡಬೇಕಾಗಿಲ್ಲ. ನಿನ್ನ ನಿಜವಾದ ಬಣ್ಣ ಏನು ಅನ್ನೋದು ಜನರಿಗೆ ಗೊತ್ತಾಗಲಿ ಬಿಡು ಅಂತ ಹೇಳ್ತಾ ಇದ್ದಾರೆ. ಸೋ ಬ್ಯೂಟಿಫುಲ್ ಇದು. ಅಂದರೆ ತುಂಬ ಡಿವೋಟೆಡ್ ದೇವ್ರನ್ನ ನಂಬಿದ್ದೀರಾ ಆಯಿತಾ. ಈ ಥರ ಒಂದು ಹಿಂಸೆ, ತೊಂದರೆ, ನೋವು ಏನಾಗಿದೆ, ಸೊ ಅದಕ್ಕೆ ಅಂತ ನಿನ್ನನ್ನು ನೀನು ಹೈಡ್ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ, ಅಥೆಂಟಿಕ್, ಇದು ಸೂಪರ್. ಇದು ತುಂಬ ಇದು ಮಾತ್ರ ಹೇಳ್ತೀನಿ, ಎಷ್ಟು ಒಳ್ಳೆ ಸೋಲ್ ಎನರ್ಜಿ ಬರ್ತಾ ಇದೆ ಅಂತಂದರೆ. ಎಸ್ ಬಾಬಾ. ಓಕೆ, ಪ್ರಾಣ, ಬ್ರೆತ್, ಓಕೆ, ವೈಟಾಲಿಟಿ, ಬ್ರೀತ್. ಫೋಕಸ್ ಆನ್ ಯುವರ್ ಹೆಲ್ತ್ ಆ್ಯಂಡ್ ಎನರ್ಜಿ ಲೆವೆಲ್ಸ್. ಪ್ರಾಣ ಈಸ್ ಯುವರ್ ಲೈಫ್ ಫೋರ್ಸ್. ಓ ಮೈ ಗಾಡ್. ಇಲ್ಲೇನ ಹೇಳ್ತಾ ಇದ್ದಾರೆ, ಫೋಕಸ್ ಆನ್ ಯುವರ್ ಹೆಲ್ತ್ ಆ್ಯಂಡ್ ಎನರ್ಜಿ ಲೆವೆಲ್ಸ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟು ನಿಮ್ಮನ್ನು ನೀವು
ಕಾಪಾಡ್ಕೊಳ್ಳಿ. ಫಸ್ಟು ನಿಮ್ಮ ಹೆಲ್ತ್ ಕಡೆ ಗಮನ ಇರಲಿ. ನಿಮ್ಮ ಇವಾಗ ಏನಂತಂದರೆ ಫೋಕಸ್ ಆನ್ ಯುವರ್ ಹೆಲ್ತ್ ಆ್ಯಂಡ್ ಎನರ್ಜಿ ಲೆವೆಲ್ ಅಂತಿದ್ದಾರೆ. ನಿಮ್ಮ ಎನರ್ಜಿ ಲೆವೆಲ್ ಹೈ ಇಟ್ಕೋಬೇಕು ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಪ್ರಾಣ ಈಸ್ ಯುವರ್ ಲೈಫ್ ಫೋರ್ಸ್. ಎಸ್, ಯಾರೋ ಇಲ್ಲಿ ತುಂಬ ನಿಮ್ಮನ್ನು ನೀವು ನೆಗ್ಲೆಕ್ಟ್ ಮಾಡ್ಕೋತಿದ್ದೀರಾ ಅನ್ನೋ ಥರ ತೋರಿಸ್ತಾ ಇದ್ದಾರೆ, ಆಯಿತಾ. ಜೊತೆಗೆ ತುಂಬ ಕಷ್ಟಗಳು ಬಂತು ಆದ್ರೂ ನಿಮ್ಮನ್ನು ನೀವು ಕಡೆಗಾಣಿಸಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡದೆ ಹೇಗೆ ಯಾವ ಥರ ನೀವು ನಿಮ್ಮ ನಿಜ ರೂಪ ತೋರಿಸಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ಅಷ್ಟರ ಮಟ್ಟಿಗೆ ಯಾರೋ ಒಬ್ಬರು ಇಲ್ಲಿ ಯಾವ ಥರ ಸಂಜೀವನಿ ಎತ್ಕೊಂಬಂದಿದ್ದು ಹೇಳಿ, ಯಾರು ಬೇರೆ ಅಲ್ಲ, ಲಕ್ಷ್ಮಣ, ಆಯಿತಾ. ಅಲ್ಲಿ ಅವ್ರ ಪ್ರಾಣ ಹೋಗ್ಬಿಟ್ಟಿದೆ, ಆಯಿತಾ. ಆದರೆ ಅವ್ರಿಗೆ ಸರಿ ಹೋಗಬೇಕು ಅಂತಂದರೆ ಸಂಜೀವನಿ ಅಂತ ಒಂದು ಈ ಗಿಡಮೂಲಿಕೆ ತರಬೇಕು ಅಂತ ಹೇಳ್ತಾರೆ. ಅಂದರೆ ಯಾವ ಥರ ನೀವು ಇಲ್ಲಿ ತೋರಿಸ್ತಿರೋದು ನನಗೆ ಏನು ಹೇಳಿಸ್ತಾ ಇದ್ದಾರೆ ಅಂದರೆ, ನೀವು ಯಾವ ರೀತಿ, ಆಯಿತಾ. ಇಲ್ಲಿ ಒಂದು ಸಡನ್ನಾಗಿ ಪ್ರಾಬ್ಲಮ್ ಆಯಿತು ಅಂತಲೂ ಹೇಳ್ತಾ ಇದ್ದಾರೆ ಅಲ್ವಾ. ಇದು ಪ್ರಾಣ, ಬ್ರೀತ್ ಈಸ್ ಯುವರ್ ಲೈಫ್ ಫೋರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಈ ರೀಡಿಂಗಲ್ಲಿ ಯಾರದ್ದು ಒಂದು ಲಾಸ್ ಆಗಿರ್ಬೋದು, ಆಯಿತಾ. ಯಾರದ್ದು ಒಂದು ನಿಮ್ಮ ಫ್ಯಾಮಿಲೀಲಿ, ಆಯಿತಾ, ಒಂದು ಸಡನ್ ಡೆತ್ ಆಗಿದೆ ಅನ್ನೋ ಥರನೇ ತೋರಿಸ್ತಾ ಇದ್ದಾರೆ. ಅದರಿಂದ ನೀವು ಯಾವ ರೀತಿ ನಿಂತು ನೋಡ್ಕೊಂಡಿದ್ದೀರಾ, ಯಾವ ರೀತಿ ನಿಂತು ಅದಕ್ಕೆ ಹೇಳಿದ್ದು ನಿನ್ನ ಆ್ಯಕ್ಷನ್ ಪ್ರೂವ್ ಮಾಡ್ತಾ ಇದೆ ನಿನ್ನ ಪ್ರೀತಿ ವಿಶ್ವಾಸ ಯಾವ ಥರ ಇದೆ ಅಂತ. ನೀನೇನು ಹೈಡ್ ಮಾಡಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಮುಚ್ಚಾಕಬೇಕಾಗಿಲ್ಲ. ಕಷ್ಟ ಅಂತ ಬಂದಾಗ ಯಾವ ಥರ ನಿಂತಿದೆಯಾ ನೀನು ಜೊತೆಗೆ, ಅಷ್ಟೇ ಸಾಕು ಜನಗಳಿಗೆ ನೋಡೋಕ್ಕೆ. ನೀನೇನು ನಿನ್ನ ಯಾವ ಥರ ಅಡ್ಯಾಪ್ಟ್ ಆದೆ ಅಂತಂದರೆ, ನೀನು ಯಾವ ಥರ ಕಷ್ಟ ಅಂತ ಬಂದಾಗ ಯಾವುದನ್ನೂ ಕೇರ್ ಮಾಡದೆ ನೀವು ಯಾವ ಥರ ಮುಂದೆ ನಿಂತು ನೋಡ್ಕೊಂಡಿದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಜೊತೆಗೆ ಹೊಗಳ್ತಾ ಇದ್ದಾರೆ, ಆಯಿತಾ. ಫೋಕಸ್ ಆನ್ ಯುವರ್ ಹೆಲ್ತ್ ಅಂತಿದ್ದಾರೆ ಇವಾಗ. ಸೊ ಇಲ್ಲಿ ನನಗೆ ತೋರಿಸ್ತಾ ಇರೋದು ಆ ಥರ ಇದೆ ಎನರ್ಜಿ. ಸೊ ಆ ಥರ ಒಂದು ಕಷ್ಟ ಬಂತು ಅಂತ ಅಂದ್ಬಿಟ್ಟು ನೀವು ಅಲ್ಲಿಗೆ ಸ್ಟಾಪ್ ಮಾಡೋಕ್ಕಾಗಲ್ಲ. ನಿನ್ನ ಪ್ರಾಣದ ಬಗ್ಗೆ ನೀನು ಯೋಚನೆ ಮಾಡು. ನಿನ್ನ ಇದು ಬ್ರೀತಿಂಗ್ ಬಗ್ಗೆ ಯೋಚನೆ ಮಾಡು ಅಂತಿದ್ದಾರೆ. ಅಂದರೆ ಇಲ್ಲಿ ಒಬ್ರದ್ದು ಪ್ರಾಣ ಹೋಗಿದೆ ಅನ್ನೋ ಥರನೇ ತೋರಿಸ್ತಾ ಇದ್ದಾರೆ, ಆಯಿತಾ. ಸೊ ಹಾಗಾಗಿ ಇದು ಯಾರಿಗೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ, ನೀವು ನಿಮ್ಮ ಬಗ್ಗೆ ಅಷ್ಟು ಕೇರ್ ತಗೋತಿಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಓ ಮೈ ಗಾಡ್. ಎಸ್ ಬಾಬಾ. The musician, joy and vibration. Rise your vibration through music, art or joy. Don't take life too seriously ಅಂತಾರೆ. ಇವತ್ತು ರಾಮ್ ನಾಮ್ ಜಪ ಮಾಡಿ ಅನ್ನೋ ಥರ ಹೇಳ್ತಾ ಇದ್ದಾರೆ, ಆಯಿತಾ. ಯಾಕೆ ಅಂತಂದರೆ ಇವತ್ತು ಇದು ಆ್ಯಕ್ಚುಲಿ ಯಾರಿಗೂ ತುಂಬ ಸಮಾಧಾನ ಹೇಳ್ತಾ ಇದ್ದಾರೆ ಭಗವಂತ, ಆಯಿತಾ. ಖಂಡಿತ ಇದು ಮಾತ್ರ ಹೇಳ್ತಾ ಇರೋದು, ತುಂಬ ಸಮಾಧಾನ ಹೇಳ್ತಾ ಇದ್ದಾರೆ. ಯಾವ ಥರ ಅಂತಂದರೆ, ನಿಮ್ಮ ಫ್ಯಾಮಿಲಿಯವರು ಇದು ಯಾರಿಗೆ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಸೊ ಎಷ್ಟು ಜನಕ್ಕೆ ಇದು ಅನ್ವಯಿಸುತ್ತೆ ಗೊತ್ತಿಲ್ಲ. ಬಟ್ ಇದು ಭಗವಂತ ಹೇಳ್ತಾ ಇರೋದು. ನೋಡಿ, ನಮ್ಮ ಲೈಫಲ್ಲಿ ಅಂತಲೂ ತೊಗೊಂಡ್ರು ಒಂದಲ್ಲ ಒಂದು ಸಮಯ ಅನ್ನೋದು ಬಂದಿರುತ್ತೆ ಅಲ್ವಾ. ಯಾರೋ ಒಬ್ಬರು ನಮ್ಮ ಆಪ್ತರು ನಮ್ಮನ್ನು ಬಿಟ್ಟು ಹೋಗಿರ್ತಾರೆ. ಸೊ ಅದೇ ಥರ ಪರಿಸ್ಥಿತಿ ಇಲ್ಲೂ ತೋರಿಸ್ತಾ ಇದ್ದಾರೆ. ಸೊ ಆ ಥರ ಒಂದು ಪರಿಸ್ಥಿತಿಯಿಂದ ಆಚೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಾಣದ ಬಗ್ಗೆ ಇದು ನೋಡಿ, ನಾವೇನು ಬದುಕಿದ್ದೀವಿ ಅದು ಭಗವಂತನ ಆಶೀರ್ವಾದದಿಂದ, ಅರ್ಥ ಆಯ್ತಾ. ಸೊ ಅದು ಭಗವಂತನ ಆಶೀರ್ವಾದದಿಂದ. ಅಂದರೆ ನಮಗೆ ನಾವು ಮೋಸ ಮಾಡ್ಕೋಬಾರ್ದು. ನಮ್ಮನಿಗೆ ನಾವು ಮೋಸ ಮಾಡ್ಕೊಂತು ಅಂತಂದರೆ ಅದು ಭಗವಂತನಿಗೆ ಮೋಸ ಮಾಡಿಕೊಂಡ ಹಾಗೆ ಅನ್ನೋ ಥರ, ಮೋಸ ಮಾಡಿದ ಹಾಗೆ ಅನ್ನೋ ಥರ ಹೇಳ್ತಾ ಇದ್ದಾರೆ. ನಿನ್ನನ್ನು ನೀನು ಸ್ವಲ್ಪ ಜಾಯಲ್ಲಿ ಇಟ್ಕೋ. ಏನು ಸ್ವಲ್ಪ ಈ ಥರ ಒಂದು ನೋವಾಗಿದೆ ಅಂತಂದರೆ ಸಮಯ ತೊಗೊಳತ್ತೆ, ಗ್ಯಾರಂಟಿ, ಖಂಡಿತ ಗೊತ್ತು. ಬಟ್ ಅದಕ್ಕೆ ಅಂತ ಹಾಗೇ ಇದ್ಬಿಡೋಕ್ಕಾಗಲ್ಲ. ನಿನ್ನ ಪ್ರಾಣದ ಬಗ್ಗೆ, ನಿನ್ನನ್ನು ನಂಬ್ಕೊಂಡು ಯಾರೆಲ್ಲ ಇದ್ದಾರೆ ಜೀವನದಲ್ಲಿ ಅವರ ಬಗ್ಗೆನೂ ಯೋಚನೆ ಮಾಡಬೇಕು ನೀನು ಅಂತ. ನಿನ್ನ ಫ್ರೀಕ್ವೆನ್ಸಿ ಹೈ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಪಾಸಿಟಿವ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಎಸ್ ಬಾಬಾ, ಇನ್ನೇನು ಹೇಳಬೇಕು. ಓಕೆ ನೋಡಿ, ಓ ಮೈ ಗಾಡ್, ಈಗಿನೂ ಹೇಳಿದೆ ರಾಮ್ ನಾಮ್ ಜಪ ಮಾಡಿ ಅಂತ. ನಂಗೆ ಮತ್ತೆ ಕೇಳಿಸ್ತಾ ಇರೋದು ರಾಮ್ ನಾಮ್, ಓಕೆನಾ, ಸತ್ಯ ಹೇ. ಸೊ ಇದು 100% ಹೇಳ್ತೀನಿ. ಯಾರ ಮನೇಲಿ ಸೊ ಇದೇನೋ ಒಂದು
ಆಪ್ತರ ನಿಧನ ಆಗಿದೆ ಅಂತಲೇ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಅವರಿಗೆ ಸಮಾಧಾನ ಹೇಳ್ತಾ ಇದ್ದಾರೆ. ನೀವು ಅಂದ್ಕೊಂಡಿರ್ಬೋದು, ಭಗವಂತ ನಿನ್ನ ನಂಬದೆ ನಾನು, ಆದರೂ ಈ ಥರ ಮಾಡಿಬಿಟ್ಟಿಯಲ್ಲ, ಈ ಥರ ಹೊರಟೋದ್ರಲ್ಲ ಅವರು ಅಂತ. ಅದಕ್ಕೆ ಸಂಜೀವನಿ ತೋರಿಸ್ತಾ ಇದ್ದಾರೆ. ಅದು ಎಂಡ್ ಅಲ್ಲ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಈ ಒಂದು ಬಟ್ಟೆ ಅನ್ನೋದೇನಿದೆ, ನಮ್ಮ ದೇಹ ಅನ್ನೋ ಬಟ್ಟೆನ ಕಳಚಾಕಿ ಇನ್ನೊಂದು ದೇಹ ಆ ಥರ ಒಂದು ಸಿಗೋ ಥರ ಇರುತ್ತೆ, ಯಾಕೆ ಯೋಚನೆ ಮಾಡ್ತೀರಾ ಅಂತಲೂ ಹೇಳ್ತಾ ಇದ್ದಾರಪ್ಪ, ಓಕೆನಾ. ಅದೊಂದು ಜಸ್ಟ್ ಚೇಂಜ್ ಆಗಿರುತ್ತಷ್ಟೇನೆ. ಅವರು ಅದೇನದು ಪರ್ಮನೆಂಟಾಗಿ ಹೋದರು ಅಂತಲೂ ಅಲ್ಲ, ಆತ್ಮಕ್ಕೆ ಸಾವಿಲ್ಲ ಅಂತಾರಲ್ವ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ರಾಮ್ ನಾಮ್ ಅಂತಿದ್ದಾರೆ ನೋಡಿ. ಈಗಿನ್ನೂ ರಾಮ್ ನಾಮ್ ಸತ್ಯ ಅಂತ ಹೇಳಿಸಿದ್ರು, ಅದರಿಂದ ಹೇಳಿಸಿದ್ರು ಡೆತ್ ಆಗಿದೆ ಫ್ಯಾಮಿಲಿಲಿ ಅಂತ. ಸೊ ಇಲ್ಲಿ ಚಾಂಟಿಂಗ್ ಕಾಮ್ ಯುವರ್ ಮೈಂಡ್, ಮನಸ್ಸನ್ನ ಸಮಾಧಾನವಾಗಿಟ್ಕೋ ಅಂತ ಹೇಳ್ತಾ ಇದ್ದಾರೆ. ರಿಪಿಟಿಷನ್ ವಿತ್ ಫೋಕಸ್ ಆನ್ ಎ ಸಿಂಗಲ್ ಗೋಲ್ ವಿಲ್ ಬ್ರಿಂಗ್ ಪೀಸ್ ಅಂತ ಇದ್ದಾರೆ. ಧ್ಯಾನ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಈ ಥರ ಒಂದು ಪರಿಸ್ಥಿತಿ ಬಂದಿದೆ ಅಂತಂದರೆ ಏನು ಮಾಡೋಕ್ಕಾಗತ್ತೆ, ಆಯಿತಾ. ಇವತ್ತು ನಾವು ಯಾರು ಇಲ್ಲಿ ಯಾರೂ ಪರ್ಮನೆಂಟ್ ಅಲ್ಲ, ಆಯಿತಾ. ಯಾರೂ ಪರ್ಮನೆಂಟ್ ಅಲ್ಲ. ಸೊ ಹಾಗಾಗಿ ಭಗವಂತ ಯಾರಿಗೆ ಸಿಗಬೇಕು ಸಿಕ್ಕೇ ಸಿಗುತ್ತೆ, ಗೊತ್ತು ನನಗೆ. ಸೊ ಅವ್ರಿಗೆ ಸಮಾಧಾನ ಹೇಳ್ತಾ ಇದ್ದಾರೆ. ತುಂಬ ನಂಬಿಟ್ಟಿದ್ದೀರಾ ನೀವು, ಆಯಿತಾ. ಎಷ್ಟು ನಂಬಿದ್ರಿ ಅಂತಂದರೆ ಆ ಥರ ಒಂದು ಡೆತ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರ ನಂಬಿದ್ರಿ. ಬಟ್ ಅದು ಏನೇ ಆದ್ರೂ ಒಂದು ಜನನ ಒಂದು ಮರಣ ಅನ್ನೋದು ಯಾರ ಕೈಲೂ ಇರೋದಿಲ್ಲ. ಅದಕ್ಕೊಂದು ಸಮಯ ಅಂತ ಬಂದಾಗ ಹೋಗಲೇಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಹಾಗಾಗಿ ಆ ಥರ ಆಗಿದೆ. ನೀನು ಅಷ್ಟೊಂದು ದುಃಖ ಪಟ್ಕೊಂಡು ಇದು ಮಾಡ್ಕೋಬೇಡಿ ಅಂತಲೂ ಸಮಾಧಾನ ಹೇಳ್ತಾ ಇದ್ದಾರೆ. ಈಗಿನೂ ಅವಾಗ ಹೇಳಿಸಿದ್ರು ಮತ್ತೆ ನೋಡಿ ರಾಮ್ ನಾಮ್ ಅಂತಲೇ ಬರ್ತಾ ಇದೆ, ಓಕೆನಾ. ಸೊ ಇದು ಸಮಾಧಾನ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಇದೇನೆಂದರೆ ಎಸ್, ಈ ಥರ ಆಗಿದೆ ಅಂತಂದಾಗ ಬೇಜಾರಾಗತ್ತೆ, 100% ಬೇಜಾರಾಗುತ್ತೆ. ಬಟ್ ಹಾಗೆ ಅಂತ ಅದೇ ಒಂದು ಪರಿಸ್ಥಿತಿಲಿ ಇರೋಕ್ಕಾಗಲ್ಲ, ಆಚೆ ಬರಬೇಕಾಗತ್ತೆ ಅಂತ ಹೇಳಿಸ್ತಾ ಇದ್ದಾರಪ್ಪ, ಓಕೆನಾ. ಸೊ ಇದು ಯಾರಿಗೆ ಗೊತ್ತಿಲ್ಲ. ನೋಡಿ, ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ದಿವಸ, ಒಂದಲ್ಲ ಒಂದು ಸಲ ಈ ಥರ ಒಂದು ಪರಿಸ್ಥಿತಿ ನೋಡೇ ಇರ್ತೀವಿ, ಆಯಿತಾ. ನಮ್ಮ ಆಪ್ತರು, ನಮ್ಮ ಎಷ್ಟೋ ಜನ, ಆಯಿತಾ, ನಮ್ಮನ್ನು ಅಗಲಿ ಹೋಗಿರ್ತಾರೆ. ಸೊ ಆ ಥರ ಇದ್ದಾಗ ಯೋಚನೆ ಮಾಡಿ, ಎಷ್ಟು ಸಮಯ ತೊಗೊಂಡಿರುತ್ತೆ ನಮಗೂ ನಾವು ಹೀಲಾಗಿ ಆಚೆ ಬರೋದಕ್ಕೆ, ಆಯಿತಾ. ಬಟ್ ಇಲ್ಲೇನಾಗ್ತಾ ಇದೆ ಅಂತಂದರೆ ಸ್ವತಃ ಭಗವಂತ ಆಂಜನೇಯ ಸ್ವಾಮಿ ಹೇಳ್ತಾ ಇದ್ದಾರೆ, ಅಂದರೆ ಅಷ್ಟು ನಂಬಿದ್ರು ದೇವ್ರನ್ನ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಅದು ಸಾವು ಬದುಕು ಅನ್ನೋದು ಯಾವ ಮನುಷ್ಯನ ಕೈಲಿ ಇರೋದಿಲ್ಲ. ಸೊ ಇಲ್ಲಿ ಅದನ್ನೇ ತೋರಿಸ್ತಾ ಇರೋದು ನನಗೆ. ಅದು ಎಂಡ್ ಅಲ್ಲ, ಖಂಡಿತ ಎಂಡ್ ಅಲ್ಲ, ಆಯಿತಾ. ಏನೇ ಆದರೂ ನಮ್ಮ ಪೂರ್ವಜರ ಥರ ನಮ್ಮನ್ನು ಕಾಪಾಡ್ತಾನೆ ಇರ್ತಾರೆ, ನಮ್ಮ ಜೊತೆನೇ ಇರ್ತಾರೆ. ನೀನೇನು ಕೆಲಸ ಮಾಡಿದೆಯಾ ಅದೇ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಷನ್ಸ್ ಪ್ರೂವ್ ಯುವರ್ ಲವ್. ನೀನೇನು ಕೆಲಸ ಮಾಡಿದೆಯಾ ಅದು ನಿನ್ನ ಪ್ರೀತಿ ತೋರಿಸುತ್ತೆ ಅಂತ ಹೇಳ್ತಾ ಇದ್ದಾರಪ್ಪ. ಸೊ ನಿಮಗೆ ಖಂಡಿತ ಪೂರ್ವಜರ ಅವರ ಆಶೀರ್ವಾದ, ಅವರ ಪ್ರೊಟೆಕ್ಷನ್ ಅಂತೂ 100% ಯಾವಾಗಲೂ ಇರುತ್ತೆ ಅಂತಲೇ ಭಗವಂತ ಹೇಳ್ತಾ ಇರೋದು, ಆಯಿತಾ. ಓಕೆ, ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್.